ಅಭಿಮಾನಿಗಳ ದೇವರು ಎಂದಿದ್ರು ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳಿಗೆ ದೇವರಾಗಿರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅದಕ್ಕೆ ಆ ಕ್ರೇಜು ಆ ಕದರು ಇವತ್ತು ನೋಡೋಕೆ ಮತ್ತೆ ಖುಷಿ ಆಯಿತು. ಇನ್ನೊಂದು ಹೇಳೋದನ್ನ ಬಂದರೆ ಕ್ರೇಜು ಅಂತ ಎಲ್ಲ ಅಂತೀವಿ. ಜಾಕಿ ಸಿನಿಮಾ ಕ್ರೇಜ್ನ ಬೀಟ್ ಮಾಡೋಕ್ಕೆ ಅಪ್ಪು ಸಿನಿಮಾ ಬರಬೇಕಾಗಿತ್ತು, ಅಪ್ಪು ಸಿನಿಮಾ ಕ್ರೇಜ್ನ ಬೀಟ್ ಮಾಡೋಕ್ಕೆ ಆಕಾಶ್ ಸಿನಿಮಾನೇ ಬರಬೇಕಾಗಿತ್ತು. ಎಲ್ಲದಕ್ಕೂ ಟ್ರೆಂಡು ಅಂದರೆ ಅಪ್ಪು ಸರ್ ಮಾತ್ರ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ರು. ಈ ಸಿನಿಮಾ ರಿಲೀಸ್ ಆದಾಗ ನಾವಿನ್ನೂ ಚಿಕ್ಕ ಹುಡುಗರು, ಅವಾಗಿನ ಸಿನಿಮಾನ ನೋಡೇ ಇರಲಿಲ್ಲ. 2000 ರಿಲೀಸ್ ಆಗಿ ಸ್ಕೂಲ್ಗೆ ಹೋಗ್ತಿದ್ವಿ ಅವಾಗ ಹೆಂಗೆ ಕ್ರೇಜ್ ಇತ್ತು ನಮ್ಗೆ ಗೊತ್ತಿರಲಿಲ್ಲ. ಬಟ್ ಈ ಕ್ರೇಜ್ನ ಇವಾಗ ನೋಡ್ತಾ ಇದೀವಲ್ಲ, ಸಖತ್ ಖುಷಿ ಆಗೋಯ್ತು ಈ ಕ್ರೇಜ್ನ ನೋಡ್ಬಿಟ್ಟು ನಮಗಂತೂ. ಒಂದಂತ ಹೇಳ್ತೀನಿ, ಈ ಸಿನಿಮಾ ಸ್ಟಾರ್ಟ್ ಆಗೋದು ಮದುವೆ ಮನೆಯಲ್ಲಿ, ಎಂಡ್ ಆಗೋದು ಕೂಡ ಮದುವೆ ಮನೆಯಲ್ಲಿ. ಅದನ್ನು ಸಕ್ಕ ಡೈರೆಕ್ಟ್ ಸಕ್ಕ ತೋರಿಸೋರೆ. ನನಗೆ ಒಂದು ಇಷ್ಟ ಆಗಿದೆ ಏನಪ್ಪ ಅಂದರೆ, ಸಿನಿಮಾದಲ್ಲಿ ಒಂದು ಸ್ಟಂಟ್ ಐತೆ ಮೇಡಮ್, ಅದು ಕಾರ್ ಮೇಲೆ ಹೊಡೆ ಗ್ಲಾಸು. ಈಗ ಹುಡುಗರಿಗೆ ಸರಿ ಹಾಕೊಳ್ಳೋಕ್ಕೆ ಬರಲ್ಲ ಪ್ಯಾಂಟು, ನಮ್ಮ ಬಾಸು ಜಮ್ಮಂದಲ್ಲೇ ಮಾಡೋರೆ ಕಾರ್ ಮೇಲೆ ಸ್ಟಂಟು. ಅದಂತೂ ಸಕ್ಕತ್ತ ಖುಷಿ ಆಗೋಯ್ತು. ಅಭಿಮಾನಿಗಳನ್ನ ದೇವರು ಎಂದಿದ್ರು ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳಿಗೆ ದೇವರಾಗಿರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅದಕ್ಕೆ ಆ ಕ್ರೇಜು ಆ ಕದರು ಇವತ್ತು ನೋಡೋಕೆ ಮತ್ತೆ ಖುಷಿ ಆಯಿತು. ಇನ್ನೊಂದು ಹೇಳೋದನ್ನ ಬಂದರೆ ಕ್ರೇಜು ಅಂತ ಎಲ್ಲ ಅಂತೀವಿ. ಜಾಕಿ ಸಿನಿಮಾ ಕ್ರೇಜ್ನ ಬೀಟ್ ಮಾಡೋಕ್ಕೆ ಅಪ್ಪು ಸಿನಿಮಾ ಬರಬೇಕಾಗಿತ್ತು, ಅಪ್ಪು ಸಿನಿಮಾ ಕ್ರೇಜ್ನ ಬೀಟ್ ಮಾಡೋಕ್ಕೆ ಆಕಾಶ್ ಸಿನಿಮಾನೇ ಬರಬೇಕಾಗಿತ್ತು. ಎಲ್ಲದಕ್ಕೂ ಟ್ರೆಂಡು ಅಂದರೆ ಅಪ್ಪು ಸರ್ ಮಾತ್ರ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ರು. ಇನ್ನು ನಮ್ಮ ರಮ್ಯಾ ಮೇಡಮ್ ಅಂತ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ಅದರೊಂದು ಅವರೊಂದು ಲೈನ್ ಹೇಳ್ತಾರಲ್ಲ, ಸಾಂಗ್ಗಳಿಗಂತೂ ಮಸ್ತಾಗಿ ಕೊಟ್ಟವ್ರೆ. ಇನ್ನು ಸಿಚುವೇಶನ್ಗಂತೂ ಈ ಸಿನಿಮಾ ನೋಡ್ಬಿಟ್ಟು ಎಜುಕೇಷನ್ ಬಗ್ಗೆ ತುಂಬ ತಿಳ್ಕೊಬೇಕು. ಅವ್ನು ಯಾರೋ ಒಬ್ಬ ಸಹಾಯಕ್ಕೆ ಹೋಗ್ತಾ ಇರ್ತಾನೆ. ಈಗ ನಮ್ಮ ಸರ್ಕಾರ, ನಮ್ಮ ಗೋರ್ಮೆಂಟ್ಗಳು ಹಂಗೆ ಐತೆ, ಏನು ಇದು ಮಾಡೋಕ್ಕಾಗಲ್ಲ. ಅವ್ನು ಸತೋಜ್ ಅಂದರೆ ನೀನು ಏನಕ್ಕೆ ಬದುಕಬೇಕು, ಏನಕ್ಕೆ ಓದಬೇಕು ಅಂತಂದರೆ ಬುದ್ಧಿ ಬೆಳೆಸ್ಗಳಿಗೆ ತುಂಬ ಚೆನ್ನಾಗಿ ಕಳಿಸಿದ್ರು. ಅವೆಲ್ಲ ತುಂಬ ಚೆನ್ನಾಗೈತೆ. ನೀನು ಕಾರ್ ಡ್ರೈವಿಂಗ್ ಮಾಡು, ಇಲ್ಲ ಸ್ವಿಮ್ಮಿಂಗ್ ಕೋಚೇ ಮಾಡು, ಇಲ್ಲ ಆಟನೇ ಓಡಿಸು, ಬಟ್ ನೀನು ದುಡಿತಾ ಇದೆಯಾ ಅಷ್ಟು ಸಾಕು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸಿನಿಮಾದಂತೂ ಒಂದೊಳ್ಳೆ ಸೂಪರ್ ಆಗೈತೆ. ಇನ್ನು ನೆಕ್ಸ್ಟ್ ವರ್ಷ ಇನ್ನು ಯಾವ ಸಿನಿಮಾ ರಿಲೀಸ್ ಮಾಡಿ ಗೊತ್ತಿಲ್ಲ. ನನಗಂತೂ ನೆಕ್ಸ್ಟ್ ವರ್ಷ ಹುಡುಗರು ಇಲ್ಲಾಂದರೆ ರಾಜು ಇಲ್ಲ ಪರಮಾತ್ಮ ಮಾಡಲಿ ಅಂತ ಕೇಳ್ಕೊತೀನಿ. ಜೈ ಅಪ್ಪು ಬಾಸ್. ಹೌದು, ಅದು ಸೆಲೆಬ್ರೇಷನ್ ವರ್ಷ ಮಾಡ್ತಾನೆ ಇರ್ತೀವಿ. ಬಟ್ ಅದು ಸೆಲೆಬ್ರೇಷನ್ ಅನ್ನೋಕ್ಕಿಂತ ಈಗ ನಮ್ಗೆ ದುಃಖ ಅದು. ಯಾಕೆ ಅವಾಗೆಲ್ಲ ಮುಂಚೆಲ್ಲ ಹೋಗಿ ಮನೆ ಬಾಸ್ ಹತ್ರ ನಿಂತ್ಕೊಂಡು ಜೈ ಅಪ್ಪು ಬಾಸ್ ಅಂದ್ಕೊಂಡು ಕೇಕ್ ಕಟ್ ಮಾಡ್ತಿದ್ವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ಅಪ್ಪು ಸರ್ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಬೇಕು ಅಂತ ಹಿಂಗೆ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಈ ಥರ ಯಾವ ಇರೋಗೂ ಆಗೋದು ಬೇಡ ಅಂತ ಹೇಳ್ತೀನಿ. ಎಲ್ಲ ನಟರು ಹೋಗಿ ಸಿನಿಮಾ ನೋಡಿ ಚೆನ್ನಾಗಿರುತ್ತೆ. ಒಂದಂತ ಹೇಳ್ತೀನಿ, ಯಾರು ಎಷ್ಟೇ ತೋರಿಸು ನಿಮ್ಗಳು ಕದಾರು, ಸಾಯೋವರೆಗೂ ಕೆಂಬೆಗಲ್ಲ ಅಪ್ಪನ ಹೆಸರಿಗೆ ಬಜಾರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶು 2005 ರಿಲೀಸ್ ಆಗಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶು 2005 ರಿಲೀಸ್ ಆಗಿತ್ತು. ಅವತ್ತಿಗೆ 200 ಡೇಸ್ ರನ್ನಿಂಗು, ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವರ ಬರ್ತ್ಡೇಗೋಸ್ಕರ ಮತ್ತೆ ಸಿನಿಮಾನ ರೀ-ರಿಲೀಸ್ ಮಾಡಿದ್ರೆ ಸಿನಿಮಾ ನೋಡೋರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂತ ಕೇಳಿದ್ರೆ ಅಪ್ಪು ಸಾರ ಮಾಡೋ ಅಂಥ ಒಂದು ಸಿನಿಮಾಗಳಲ್ಲಿ ಒಂದು ಕಂಟೆಂಟ್ ಇರುತ್ತೆ, ಡೂಪ್ ಇರಲ್ಲ, ಗ್ರಾಫಿಕ್ಸ್ ಬಳಸಲ್ಲ, ಮತ್ತು ರಿಯಲ್ ಆಗಿ ಸ್ಟಂಟ್ ಮಾಡ್ತಾರೆ. ಮತ್ತು ಇನ್ನೊಂದೇನಿದೆ, ಅವ್ರ ಆಕ್ಷನ್ ಬಗ್ಗೆ ಹೇಳೋದ್ರೆ ಸಾಂಗ್ ಹಾಕಿದ್ರೆ ಡ್ಯಾನ್ಸರ್, ಮೈಕ್ ಹಿಡಿದ್ರೆ ಸಿಂಗರು, ಫೀಲ್ಡಲ್ಲಿ ಬಿಟ್ಟರೆ ಫೈಟರು, ಯಾವುದೇ ಪಾತ್ರ ಆಗಲಿ ಪರ್ಫೆಕ್ಟಾಗಿ ಆಕ್ಷನ್ ಮಾಡೋವಂಥ ಆ್ಯಕ್ಟರು. ಇನ್ನು ಅವ್ರ ಬಗ್ಗೆ ಹೇಳೋದಾದರೆ, ಹುಟ್ಟಿದ್ದು ಅರಸನಾಗಿ, ಬೆಳೆದಿದ್ದು ರಾಜ್ಕುಮಾರ್ನಾಗಿ, ತನ್ನಲ್ಲಿ ಇದನ್ನು ಕೊಡೋದ್ರಲ್ಲಿ ದಾನವೀರ, ಯಾವುದೇ ಮಾತು ಕೊಟ್ಟರು ನಡೆಯುವಂಥ ಶೂರ, ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ. ಅವ್ರನ್ನ ಪ್ರೀತಿಯಿಂದ ಎಲ್ಲರೂ ಕರೀತಾರೆ ಅಪ್ಪು, ಅವ್ರನ್ನ ಪ್ರೀತಿಯಿಂದ ಎಲ್ಲರೂ ಕರೀತಾರೆ ಅಪ್ಪು. ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಅವ್ರದ್ದು ಯಾವುದೇ ತಪ್ಪು. ಇಂಡಸ್ಟ್ರಿಗೆ ಅವರೊಂಥರ ಪವರು, ಇಂಡಸ್ಟ್ರಿಗೆ ಅವರೊಂಥರ ಪವರು. ಇದು 100% ಕ್ಲಿಯರು, ನೋ ಸೆಕೆಂಡ್ ಆನ್ಸರು. ಜೈ ಅಪ್ಪು. ಸಿನಿಮಾ ನೋಡಿದ್ದೀವಿ, ಸಖತ್ತಾಗಿದೆ. ರಮ್ಯಾ ಮೇಡಮ್ ಆಕ್ಷನ್ ಸೂಪರ್ ಆಗಿದೆ. ಹಾಟಾಗಿ ಕ್ವಿಟಾಗಿ ಸಖತ್ತಾಗಿ ಕಾಣಿಸೋರೆ. ಎಲ್ಲೋ ಒಂದು ಕಡೆ ಅವರು ಆಕಾಶ್ ಅಂತ ಸಿನಿಮಾಗೆ ಹೆಸರಿಟ್ಟಿದ್ದಾರೆ. ಅಪ್ಪು ಸಾರ್ದು ಆಕಾಶ್ ಅಂತ ಮನಸ್ಸು, ಓಕೆನಾ, ಜೀವನದಲ್ಲಿ ಕಂಡಿದ್ರು ಬೇಜಾನ್ ಕನಸು. ಆದರೆ ಆ ದೇವರು ಅವಕಾಶ ಕೊಡಲಿಲ್ಲ, ಅದು ಫೀಲ್ ಆಗುತ್ತೆ. ಸಿನಿಮಾ ನೋಡ್ತಾ ಇದ್ರೆ ಕೆಲವು ಕಡೆ ಅಂತೂ ತುಂಬ ಅಳು ಬರುತ್ತೆ. ಜೈ ಅಪ್ಪು ಬಾಸ್.